ವರುಣ್ ಗಾಂಧಿಗೆ ಬಿಗ್ ಶಾಕ್ ಇದು. ವರುಣ್ ಗಾಂಧಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ. ವರುಣ್ ಗಾಂಧಿಗೆ ಟಿಕೆಟ್ ಬಯಸಲಾಗಿತ್ತು, ಆದರೆ ಬಿಜೆಪಿ ನಿರಾಕರಿಸಿದೆ. ಪಿಲಿಭಿಟ್ನಿಂದ ಜಿತಿನ್ ಪ್ರಸಾದ್ ಎಂಬುವರನ್ನ ಕಣಕ್ಕೆ ಇಳಿಸ್ತಾ ಇದೆ ಬಿಜೆಪಿ. ಕಳೆದ 2-3 ವರ್ಷದಿಂದ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ವರುಣ್ ಗಾಂಧಿ. ವರುಣ್ ಗಾಂಧಿ ಈ ಬಾರಿ ಟಿಕೆಟ್ ನಿರೀಕ್ಷೆಯನ್ನ ಮಾಡ್ತಾ ಇದ್ರಾದ್ರೂ ಕೂಡ ಬಿಜೆಪಿ ಬೇರೆ ಅಭ್ಯರ್ಥಿಯನ್ನ ಅಲ್ಲಿ ಆಯ್ಕೆ ಮಾಡಿಕೊಂಡಿದೆ. ಆ ಮೂಲಕವಾಗಿ ವರುಣ್ ಗಾಂಧಿ ಬದಲಿಗೆ ಪಿಲಿಭಿಟ್ನಿಂದ ಜಿತಿನ್ ಪ್ರಸಾದ್ ಎಂಬುವರನ್ನ ಕಣಕ್ಕೆ ಇಳಿಸ್ತಾ ಇದೆ. ಈ ಮೂಲಕವಾಗಿ ವರುಣ್ ಗಾಂಧಿಗೆ ಶಾಕ್ ಇದು. ಇನ್ನು ಸುಲ್ತಾನ್ಪುರದಿಂದ ಮನೇಕಾ ಗಾಂಧಿ ಅವರಿಗೆ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಅವರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಮನೇಕಾ ಗಾಂಧಿಗೆ ಸುಲ್ತಾನ್ಪುರದಿಂದ ಟಿಕೆಟ್ ಅನ್ನ ನಿರಾಕರಿಸಲಾಗಿದೆ. ಅಲ್ಲಿ ಯಾರನ್ನ ಕಣಕ್ಕಿಳಿಸಿದ್ದಾರೆ ಅನ್ನೋದು ಮನೇಕಾ ಗಾಂಧಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಅವರು ಮನೇಕಾ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾರೆ ಸುಲ್ತಾನ್ಪುರದಿಂದ. ವರುಣ್ ಗಾಂಧಿ ಅವರಿಗೆ ಟಿಕೆಟ್ ಅನ್ನ ಸಹಜವಾಗಿ ಕೊಡಲ್ಲ ಅನ್ನುವಂತಹ ಅಭಿಪ್ರಾಯಗಳಿತ್ತು. ಯಾಕಂದ್ರೆ 2-3 ವರ್ಷಗಳಿಂದ ಅವರು ಅಂತರವನ್ನ ಕಾಯ್ದುಕೊಂಡಿದ್ರು. ರಾಜ್ಯ ಕಾಂಗ್ರೆಸ್ನ ಉಳಿದ 4 ಕ್ಷೇತ್ರಗಳಿಗೆ ಎಐಸಿಸಿ ಕೂಡ ಯಾವುದೇ ಕ್ಷಣದಲ್ಲಿ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಬಹುದು. ಆದರೆ ಕೋಲಾರದ ಜೊತೆಗೆ ಚಿಕ್ಕಬಳ್ಳಾಪುರ ಟಿಕೆಟ್ ಕೂಡ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಕೋಲಾರದಿಂದ ಎಲ್ಲ ಹನುಮಂತಯ್ಯರನ್ನ, ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯರನ್ನ ಕಣಕ್ಕೆ ಇಳಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ ಒಲವನ್ನ ತೋರಿದ್ರು. ಎದುರಾಳಿ ಬಣ ಇದಕ್ಕೆ ಒಪ್ತಾ ಇಲ್ಲ, ಬಂಡಾಯದ ಸುಳಿವು ಕೊಡ್ತಾ ಇದೆ. ಹೀಗಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಒಂದು ಬಣದ ನಾಯಕರು ಎಐಸಿಸಿ ಅಧ್ಯಕ್ಷನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಸಚಿವ ಎಂಸಿ ಸುಧಾಕರ್, ನಜೀರ್ ಅಹಮದ್, ಎಲ್ಲ ಹನುಮಂತಯ್ಯ ಸೇರಿ ಹಲವರು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಆದರೆ ಸಿಎಂ ಮಾತ್ರ ಟಿಕೆಟ್ ಹಂಚಿಕೆಯಲ್ಲಿ ಯಾವುದೇ ಕಗ್ಗಂಟಿಲ್ಲ, ನಾಳೆ ನಾಡಿದ್ರಲ್ಲಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗುತ್ತೆ ಅಂದ್ರು. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಎಂಬ ಮಾತನ್ನು ಕೂಡ ಆಡಿದ್ದಾರೆ. ಈ ಮಧ್ಯೆ ಮಾರ್ಚ್ 28ರಂದು ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ನಮ್ಮಲ್ಲಿ ಕಗ್ಗಂಟುಗಳೇ ಇಲ್ಲ, ಎಳೆದಾಡೋದು ಇಲ್ಲ. ತೀರ್ಮಾನ ಒಂದೇ ಸಾರಿ ಮಾಡೋದು ಬೇಡ ಅಂತ ಒಟ್ಟಿಗೆ ಆಮೇಲೆ ಮಾಡ್ತಾ ಇದ್ದೀವಿ. ನಾಳೆ ನಾಳಿದ್ದು ಆಗ್ಬೋದು. ಇನ್ನು 4 ಕ್ಷೇತ್ರಗಳಿದ್ದಾವೆ, ಆಗ್ಬೋದು. ಅದರಿಂದ ನಮ್ಗೆ ಅನುಕೂಲ.